ನಾನು ದಿವ್ಯಾ ಟಿ.ಬಿ. ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು. ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು 9ನೇ ತರಗತಿಯ 5ನೇ ಅಧ್ಯಾಯವಾದ ತ್ರಿಭುಜಗಳು ಪಾಠದ ಬಗ್ಗೆ ವಿಸ್ತಾರವಾಗಿ ಕಲಿತಿದ್ವಿ, ಹೌದಾನೆ? ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ 6ನೇ ಅಧ್ಯಾಯವಾದ ರಚನೆಗಳ ಬಗ್ಗೆ ಕಲಿತಾ ಹೋಗೋಣ. ಈ ರಚನೆಗಳ ಅಧ್ಯಾಯದಲ್ಲಿ ಕಲಿಯುವಂತಹ ಕಲಿಕಾಂಶಗಳು ಯಾವುದು ಅಂತ ಮೊಟ್ಟ ಮೊದಲಿಗೆ ನೋಡೋಣ ಮಕ್ಕಳೇ. ಹಾಗಾದ್ರೆ ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುದು ಅಂದ್ರೆ ಜ್ಯಾಮಿತಿಯ ಉಪಕರಣಗಳ ಪರಿಚಯ, ದತ್ತ ಕೋನಕ್ಕೆ ಕೋನಾರ್ಧಕವನ್ನ ರಚಿಸೋದು, ಒಂದು ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನ ರಚಿಸುವಂಥದ್ದು ಮತ್ತು ತ್ರಿಭುಜಗಳ ರಚನೆ. ಹೀಗಾಗಲೇ ನೀವು ಕೋನಾರ್ಧಕಗಳ ರಚನೆ, ಲಂಬಾರ್ಧಕಗಳ ರಚನೆ ಮತ್ತು ತ್ರಿಭುಜಗಳ ರಚನೆಯ ಬಗ್ಗೆ ನಿಮ್ಮ ಹಿಂದಿನ ತರಗತಿಗಳಲ್ಲಿ ಕಲಿತೇ ಇರ್ತೀರ, ಹೌದಾನೆ? ಇದರಲ್ಲಿ ಮೂಲ ರಚನೆಗಳಾದ ಕೋನಾರ್ಧಕ ಮತ್ತು ಲಂಬಾರ್ಧಕ ರಚನೆಗಳನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇವು ನಾವು ಕಲಿಯುವಂತ ತ್ರಿಭುಜಗಳ ರಚನೆಗೆ ಪೂರಕವಾಗಿದೆ. ಹಾಗಾಗಿ ಪುನರಾವರ್ತನೆ ಆಗೋದಕ್ಕೋಸ್ಕರ ಮತ್ತೊಂದು ಬಾರಿ ಈ ಅಧ್ಯಾಯದಲ್ಲಿ ಕೋನಾರ್ಧಕ ಮತ್ತು ಲಂಬಾರ್ಧಕಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಮೊಟ್ಟ ಮೊದಲಿಗೆ ಜ್ಯಾಮಿತಿಯ ಉಪಕರಣಗಳು ಯಾವ್ಯಾವುದು ಮತ್ತು ಅವುಗಳ ಉಪಯೋಗ ಏನು, ಅದ್ರ ಜೊತೆಗೆ ಪ್ರಮುಖವಾಗಿ ನಾವು ಕಲಿಬೇಕಾಗಿರೋದು ರಚನೆಗಳ ಪ್ರಾಮುಖ್ಯತೆ ಏನು, ಯಾಕೆ ಈ ರಚನೆಗಳ ಅಧ್ಯಾಯವನ್ನ ನಾವು ಕಲಿಬೇಕು, ನಮ್ಮ ದೈನಂದಿನ ಜೀವನದಲ್ಲಿ ರಚನೆಗಳ ಪ್ರಾಮುಖ್ಯತೆ ಏನು ಅಂತ ಮೊದಲಿಗೆ ನೋಡೋಣ ಮಕ್ಕಳೇ. ನೀವೀಗಾಗಲೇ ನಿಮ್ಮ ಜ್ಯಾಮಿತಿಯ ಉಪಕರಣಗಳನ್ನೆಲ್ಲ ನೋಡಿರ್ತೀರಾ, ಹೌದಲ್ವಾ? ಹೌದಾನೆ? ಇದು ಕೈವಾರು, ಇದು ದ್ವಿಭಾಜಕ, ಆಮೇಲೆ ಇವೆಲ್ಲ ಸೆಟ್ ಸ್ಕ್ವೇರು, ಕೋನಮಾಪಕ, ಸ್ಕೇಲು ಎಲ್ಲ ನೋಡಿದ್ದೀರಾ ಅಲ್ವಾ? ನಿಮ್ಮ ಜಾಮಿಟ್ರಿ ಕ್ಲಾಸ್ ರೇಖಾಗಣಿತದ ತರಗತಿ ಬಂತು ಅಂದ್ರೆ ನಿಮ್ಮ ಎಲ್ಲರ ಮುಂದ್ಗಡೆನೂ ಈ ಬಾಕ್ಸ್ ಅನ್ನ ಓಪನ್ ಮಾಡಿಟ್ಕೊಂತೀರಲ್ವಾ? ನಿಮ್ಗೇನೋ ಒಂದು ಖುಷಿ ತಾನೆ, ಯಾಕಂದ್ರೆ ಪ್ರಾಯೋಗಿಕವಾಗಿ ನೀವು ಮಾಡಿ ಕಲಿಯೋದು ಈ ರೇಖಾಗಣಿತದಲ್ಲಿ ಪೂರಕವಾಗಿದೆ. ಹಾಗಾಗಿ ಈ ರಚನೆಗಳ ಅಧ್ಯಾಯವನ್ನ ಕಲಿತಾ ಹೋಗೋಣ. ರಚನೆಗಳ ಪ್ರಾಮುಖ್ಯತೆ ಏನು ಅಂತ ಮೊದಲಿಗೆ ನೋಡೋದಾದ್ರೆ, ಯಾವುದೇ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಅದರ ನೀಲನಕಾಶೆಯನ್ನ ರೆಡಿ ಮಾಡ್ತಾರೆ. ಆ ನೀಲನಕಾಶೆಯನ್ನ ರಚಿಸಬೇಕು ಅಂತ ಅಂದ್ರೆ ನಮಗೆ ರಚನೆಗಳ ಬಗ್ಗೆ ಕಲ್ಪನೆ ಇರಬೇಕು. ಉಪಕರಣಗಳನ್ನು ಮತ್ತೆ ಯಂತ್ರದ ವಿವಿಧ ಭಾಗಗಳನ್ನ ಯಾವ ರೀತಿ ವಿನ್ಯಾಸ ಮಾಡೋದಾಗಿರ್ಬೋದು, ರಸ್ತೆಯ ನಕ್ಷೆಗಳಿರ್ಬೋದು, ಆಮೇಲೆ ಅದಕ್ಕೆ ಪೂರಕ ಮತ್ತು ಸಮರ್ಪಕವಾದ ಚಿತ್ರಗಳನ್ನ ರಚಿಸೋದಕ್ಕೆ ಮೂಲ ಜ್ಯಾಮಿತಿಯ ಉಪಕರಣಗಳು ಮತ್ತೆ ರಚನೆಯ ಬಗ್ಗೆ ನಿಮಗೆ ಪೂರಕವಾದ ಜ್ಞಾನ ಇರಲೇಬೇಕು. ಅದಷ್ಟೇ ಅಲ್ಲ ಮಕ್ಕಳ, ನಾವು ಹೆಣ್ಮಕ್ಳು ಆಭರಣಗಳನ್ನ ಬಳಸ್ಕೊಂತೀವಲ್ವಾ, ಅವನ್ನೆಲ್ಲ ಹಾಕಿ ಖುಷಿ ಪಡ್ತೀವಿ ತಾನೆ. ಆ ಆಭರಣಗಳ ರಚನೆಯಲ್ಲೂ ಒಂದು ವಿನ್ಯಾಸ ಇರುತ್ತೆ. ಆ ವಿನ್ಯಾಸದ ಅಧ್ಯಯನಕ್ಕೆ ರಚನೆಗಳು ಪೂರಕವಾಗಿದೆ. ಹಾಗಾದ್ರೆ ಮೊದಲಿಗೆ ನಾವು ಪೂರಕವಾಗಿರುವಂತಹ ಜಾಮಿತಿಯ ಪೆಟ್ಟಿಗೆಯಲ್ಲಿ ಬರುವಂತಹ ಉಪಕರಣಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲಿಗೆ ಅಳತೆ ಪಟ್ಟಿ ಅಥವಾ ಸ್ಕೇಲ್. ಇದರ ಒಂದು ಬದಿಯಲ್ಲಿ ಸೆಂಟಿಮೀಟರು ಹಾಗೂ ಮಿಲಿಮೀಟರ್ಗಳ ಗುರುತುಗಳಿರುತ್ತೆ, ಹೌದಾನೆ? ಅದರ ಇನ್ನೊಂದು ಬದಿಯಲ್ಲಿ ಅಂಗುಲಗಳಲ್ಲಿ ಇಂಚಸ್ ಅಂತ ಅಂತಿರ್ತಾನೆ, ಹಾಗೂ ಅಂಗುಲದ ಭಾಗಗಳಲ್ಲಿ ಗುರುತುಗಳಿರುತ್ತವೆ. ನಾವು ನಮ್ಮ ತರಗತಿಗಳಲ್ಲಿ ನೀವು ಎಷ್ಟು ಸೆಂಟಿಮೀಟರ್ ಸ್ಕೇಲ್ ಬಳಸ್ತೀರಾ ಹೇಳಿ? ಅಳತೆ ಪಟ್ಟಿ ಎಷ್ಟು ಸೆಂಟಿಮೀಟರ್ ಇರುತ್ತೆ? 15 ಸೆಂಟಿಮೀಟರ್ ಇರುತ್ತೆ. ಲಾಂಗ್ ಸ್ಕೇಲ್ ಅಂತ ಬಳಸ್ತೀರಲ್ವಾ, ಅದರಲ್ಲಿ ಎಷ್ಟು ಸೆಂಟಿಮೀಟರ್ ಇರುತ್ತೆ? 30 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ ನಮ್ಮ ತರಗತಿಯಲ್ಲಿ ನಾವು ಶಿಕ್ಷಕರೆಲ್ಲ ಬಳಸುವಂಥದ್ದು 1 ಮೀಟರ್ನ ಸ್ಕೇಲ್ ಇರುತ್ತೆ ತಾನೆ. ಈ ರೀತಿ ಸ್ಕೇಲ್ಗಳಲ್ಲಿ ಅವುಗಳ ಉದ್ದಕ್ಕೆ ಅನುಸಾರವಾಗಿ ಅಳತೆ ಇರುತ್ತೆ. ಅದ್ರ ಜೊತೆ ಅದರಲ್ಲಿ ಮಿಲಿಮೀಟರ್ನ ಗುರುತಿಸ್ಬೋದು, ಇಂಚಸ್ನ ನೋಡ್ಬೋದು, ಹೌದಾನೆ? ಅದ್ರ ಜೊತೆ ಸೆಟ್ ಸ್ಕ್ವೇರ್ ಅಥವಾ ಮೂಲೆ ಮಟ್ಟಗಳು. ಅದರಲ್ಲಿ ಒಂದರಲ್ಲಿ ಏನಾಗಿರುತ್ತೆ ಅಂದ್ರೆ 90 ಡಿಗ್ರಿ, 60 ಡಿಗ್ರಿ ಮತ್ತು 30 ಡಿಗ್ರಿ ಕೋನಗಳಿರುತ್ತೆ. ಹಾಗೂ ಮತ್ತೊಂದರಲ್ಲಿ 90 ಡಿಗ್ರಿ ಮತ್ತು 45 ಡಿಗ್ರಿ ಕೋನಗಳಿರುತ್ತವೆ. ಎರಡು ಮೂಲೆ ಮಟ್ಟಗಳನ್ನ ನಿಮ್ಮ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಗುರುತಿಸ್ತೀರಾ ಅಲ್ವಾ? ಅದರಲ್ಲಿ ಒಂದರಲ್ಲಿ ಕೋನ 90 ಡಿಗ್ರಿ, 60 ಡಿಗ್ರಿ ಮತ್ತೆ
30 ಡಿಗ್ರಿಯನ್ನ ಹೊಂದಿರುತ್ತೆ, ಮತ್ತೊಂದರಲ್ಲಿ 90 ಡಿಗ್ರಿ ಮತ್ತು ಉಳಿದ 2 ಮೂಲೆಗಳು ಏನಾಗಿರ್ತವೆ ಅಂದ್ರೆ 45 ಡಿಗ್ರಿ ಹೊಂದಿರುತ್ತೆ. ಅದೇ ರೀತಿ ವಿಭಾಜಕ ಅಥವಾ ದ್ವಿಭಾಜಕ ಅಂತೀವಲ್ವಾ, ಇದರಲ್ಲಿ ಅಳತೆ ಹೊಂದಾಣಿಕೆ ಮಾಡಲು ನಾವೇನ್ ಮಾಡ್ತೀವಿ ಅಂದ್ರೆ ಈ ದ್ವಿಭಾಜಕವನ್ನ ಬಳಸ್ತೀವಿ. ಕೈವಾರ, ಇದರ ಒಂದು ತುದಿಯಲ್ಲಿ ನಾವೇನ್ ಮಾಡ್ತೀವಿ, ಪೆನ್ಸಿಲ್ ಅನ್ನ ಇನ್ನೊಂದನ್ನ ಬಿಗಿಯಾಗಿ ಹಾಕುವಂತೆ ಇರಬೇಕು. ಒಂದು ತುದಿಯನ್ನ ನಾವು ಯಾವುದೇ ಒಂದು ವೃತ್ತದ ರಚನೆ ಮಾಡಬೇಕು ಅಂದ್ರೆ ಅಥವಾ ಯಾವುದೇ ಒಂದು ಆಕೃತಿಯನ್ನ ರಚಿಸಬೇಕು, ಅದು ತ್ರಿಭುಜ ಆಗಿರ್ಬೋದು, ಚತುರ್ಭುಜ ಆಗಿರ್ಬೋದು, ಬಹುಭುಜಾಕೃತಿ ಆಗಿರ್ಬೋದು, ಈ ರೀತಿ ಮುಂತಾದ ಆಕೃತಿಗಳನ್ನ ರಚನೆ ಮಾಡಬೇಕು. ಅವುಗಳ ದತ್ತ ಅಳತೆಗೆ ಸರಿಯಾಗಿ ಅಂತ ಅಂದಾಗ ನಾವು ಕೈವಾರ್ ಮತ್ತು ಸರಳ ರೇಖಾಪಟ್ಟಿಗಳನ್ನ ಬಳಸ್ತಾ ಹೋಗ್ತೀವಿ ಮಕ್ಕಳೇ. ಈ ಎರಡೂ ಉಪಕರಣಗಳನ್ನ ಬಳಸಿ ನಾವು ಜಾಮಿತಿಯಲ್ಲಿರುವ ಅನೇಕ ರೇಖಾಚಿತ್ರಗಳನ್ನ ಜಾಮಿತಿಯ ರಚನೆಯಲ್ಲಿ ಬಳಸ್ತೀವಿ. ಅದರ ಅನುಗುಣವಾಗಿ ಚಿತ್ರಗಳನ್ನ ರಚಿಸುವಾಗ ನಿಮಗೆ ಗುರುತಿರುವ ಅಳತೆ ಪಟ್ಟಿ ಮತ್ತು ಕೋನಮಾಪಕಗಳು ಸಹ ಏನಾಗ್ತವೆ, ಬೇಕಾಗ್ತವೆ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಮೂಲಭೂತ ರಚನೆಗಳನ್ನ ಮೊದಲಿಗೆ ಕಲಿಯೋದ್ರ ಜೊತೆಗೆ ತ್ರಿಭುಜಗಳ ರಚನೆಯನ್ನ ಕಲಿತಾ ಹೋಗೋಣ. ಹಾಗಾದ್ರೆ ಮೂಲ ರಚನೆಯಲ್ಲಿ ಮೊದಲನೇದು ಯಾವುದು? ದತ್ತ ಕೋನಕ್ಕೆ ಒಂದು ಕೋನಾರ್ಧಕವನ್ನ ರಚಿಸುವಂಥದ್ದು. ಯಾವುದೇ ಒಂದು ಕೋನಕ್ಕೆ ಕೋನಾರ್ಧಕವನ್ನ ಯಾವ ರೀತಿ ರಚಿಸೋದು? ಏನು ಕೋನಾರ್ಧಕ ಅಂದ್ರೆ ಈ ಪದದ ಅರ್ಥ ಏನು? ಕೋನ್ ಆರ್ಧಕ ಅಂದ್ರೆ ಕೋನವನ್ನ ಅರ್ಧಿಸು, ಎರಡು ಸಮಭಾಗಗಳನ್ನಾಗಿ ವಿಭಾಗಿಸು ಅನ್ನೋದು ಕೋನಾರ್ಧಕ ಅನ್ನೋ ಪದದ ಅರ್ಥ. ಹಾಗಾದ್ರೆ ಯಾವ ರೀತಿ ಇದರ ರಚನೆ ಮಾಡೋದು? ಇಲ್ಲಿ ನೋಡಿ, ನಾನು 60 ಡಿಗ್ರಿಗೆ ಕೋನಾರ್ಧಕವನ್ನ ರಚಿಸಬೇಕಾಗಿದೆ. ಅದರಲ್ಲಿ ಮಾಡಬೇಕಾಗಿರೋ ಹಂತಗಳು ಯಾವುದು ಅಂದ್ರೆ ಇಲ್ಲಿ ನೋಡಿ, ರಚನಾ ಹಂತಗಳು ಈ ರೀತಿ ಇದೆ. ಬಿ ಬಿಂದುವನ್ನ ಕೇಂದ್ರವಾಗಿರಿಸಿ. ಮೊದಲಿಗೆ ನೀವು BC ಒಂದು ಸರಳ ರೇಖೆ, ಒಂದು ಕಿರಣವನ್ನ ಎಳಿರಿ. BC ಕಿರಣವನ್ನ ಎಳೆದು BC ಕಿರಣದ ಮೇಲೆ ಬಿ ಬಿಂದುವಿನನ್ನ ಕೇಂದ್ರವಾಗಿರಿಸಿ ಒಂದು ಕಂಸವನ್ನ ಎಳೆಯೋಣ. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, ಬಿ ಬಿಂದುವನ್ನ ಕೇಂದ್ರವನ್ನಾಗಿರಿಸಿ BA ಮತ್ತು BC ಕಿರಣವನ್ನು E ಮತ್ತು D ಬಿಂದುಗಳಲ್ಲಿ ಕತ್ತರಿಸುವಂತೆ ಸೂಕ್ತ ಅಳತೆಯ ತ್ರಿಜ್ಯದ ಒಂದು ಕಂಸವನ್ನ ಎಳೆಯಿರಿ. ನೋಡಿ, ABC ಅನ್ನೋದು ಒಂದು ಕೋನ. ಈ ಕೋನದಲ್ಲಿ B ಯನ್ನ ಕೇಂದ್ರವಾಗಿರಿಸಿ ಒಂದು ನಿಮಗೆ ಅನುಕೂಲಕವಾಗಿರುವಂತಹ ತ್ರಿಜ್ಯ, ನಿಮ್ಮ ಕೈವಾರದಲ್ಲಿ ಒಂದಿಷ್ಟು ಅಳತೆಯನ್ನ ತಗೊಂಡು ಏನ್ ಮಾಡ್ತೀರಾ ಅಂದ್ರೆ ಒಂದು ಕಂಸದ ರಚನೆಯನ್ನ ಮಾಡ್ತೀರಾ. ಆ ಕಂಸ ಏನಾಗಿರ್ಬೇಕು ಅಂದ್ರೆ BA ಕಿರಣ ಮತ್ತು BC ಕಿರಣಗಳನ್ನ E ಮತ್ತು D ಬಿಂದುಗಳಲ್ಲಿ ಛೇದಿಸ್ಬೇಕು. ಗೊತ್ತಾಯ್ತಲ್ವಾ? ಹಾಗಾದ್ರೆ ಇದ್ರ ನಂತರ ಏನ್ ಮಾಡೋದು? ಕೋನಾರ್ಧಕ ಹೇಗೆ ಮಾಡೋದು? ಇದ್ರ ನಂತರ ನೋಡಿ ಮಕ್ಕಳೇ, DE ಉದ್ದದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನ ತೆಗೆದುಕೊಂಡು D ಮತ್ತು E ಬಿಂದುಗಳನ್ನು ಕೇಂದ್ರವಾಗಿರಿಸಿ ಎಳೆದ ಕಂಸಗಳು ಪರಸ್ಪರ ಕತ್ತರಿಸಲಿ. ಈ ಕತ್ತರಿಸಿದ ಬಿಂದುವನ್ನು F ಎಂದು ಕರೆಯೋಣ. ಯಾವ ರೀತಿ ಮಾಡೋದು ಅಂದ್ರೆ ಮಕ್ಕಳೇ, ಈ DE ಇದೆಯಲ್ಲ, D ಬಿಂದುವಿನಿಂದ ಈ ಬಿಂದುಗಿರುವಂತ ದೂರದ ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ. ಅದರಲ್ಲಿ ಮೊದಲಿಗೆ D ಯನ್ನ ಕೇಂದ್ರವಾಗಿರಿಸಿ ಒಂದು ಕಂಸವನ್ನು, E ಯನ್ನ ಕೇಂದ್ರವಾಗಿರಿಸಿ ಮತ್ತೊಂದು ಕಂಸವನ್ನ ಎಳೆಯಿರಿ. ಆ ಎರಡೂ ಕಂಸಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸ್ತವೆ. ಆ ಛೇದಿಸುವಂತ ಬಿಂದುವನ್ನ F ಅಂತ ತಗೊಳ್ಳೋಣ. ಈಗ ಸಿಕ್ತು ನೋಡಿ ನಿಮಗೆ ಕೋನಾರ್ಧಕ. ಏನು? BF ಕಿರಣವನ್ನ ಎಳೆಯಿರಿ. ಅಂದ್ರೆ F ಬಿಂದು ಸಿಕ್ಕಾದ್ಮೇಲೆ B ಬಿಂದುವಿನಿಂದ ಒಂದು ಕಿರಣವನ್ನ ರಚಿಸಿ, ಆಗ ಆ ಕಿರಣ ಏನ್ ತೋರಿಸ್ಕೊಡುತ್ತೆ ಅಂದ್ರೆ ದತ್ತ ಕೋನವನ್ನ ಎರಡು ಕೋನಾರ್ಧಕಗಳಾಗಿ ವಿಭಾಗಿಸಿದೆ. ಗೊತ್ತಾಯ್ತಲ್ವಾ? ABCಯನ್ನು ಅರ್ಧಿಸುವ ಕೋನಾರ್ಧಕ ರೇಖೆಯಾಗಿ BF ಇರುತ್ತೆ. ಗೊತ್ತಾಯ್ತಲ್ವಾ ಮಕ್ಕಳ? ಯಾವ ರೀತಿ ಅಂದ್ರೆ ಫಸ್ಟ್ ನಿಮಗೆ ಕೊಟ್ಟಿರುವಂತಹ ದತ್ತ ಕೋನವನ್ನ ರಚಿಸಬೇಕು. ದತ್ತ ಕೋನಕ್ಕೆ
ಬರುವಂತಹ ಎರಡು ಕಿರಣಗಳನ್ನ ಯಾವುದೇ ಒಂದು ಅನುಕೂಲಕರವಾಗಿರುವಂತಹ ತ್ರಿಜ್ಯದಿಂದ ಆ ಎರಡೂ ಕಿರಣಗಳು ಕತ್ತರಿಸುವಂತೆ ಒಂದು ಕಂಸವನ್ನ ಎಳಿತೀರಾ. ಕಂಸದ ಉದ್ದದ ಅರ್ಧದಕ್ಕಿಂತ ಜಾಸ್ತಿ ಏನ್ ಮಾಡ್ತೀರಾ ಅಂದ್ರೆ ಆ ಕಂಸ ಕತ್ತರಿಸುವಂತ ಬಿಂದುಗಳಿಂದ ಮತ್ತೆ ಎರಡು ಕಂಸಗಳನ್ನ ಎಳಿತೀರಾ. ಆ ಕಂಸಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸ್ತವೆ. ಆ ಛೇದಿಸುವ ಬಿಂದುವಿನ ಮುಖಾಂತರ ಒಂದು ಕಿರಣವನ್ನ ಎಳಿತೀರಾ. ಅದೇ ಕೋನಾರ್ಧಕ ರೇಖೆಯಾಗಿರುತ್ತೆ. ಗೊತ್ತಾಯ್ತಲ್ವಾ? ಈ ರೀತಿ ಯಾವುದೇ ಒಂದು ಕೊಟ್ಟಿರುವ ದತ್ತ ಕೋನಕ್ಕೆ ಕೋನಾರ್ಧಕವನ್ನ ರಚಿಸ್ತೇವೆ. ಇದರ ನಂತರ ಲಂಬಾರ್ಧಕದ ರಚನೆ. ಯಾವ ರೀತಿ ಲಂಬಾರ್ಧಕ ರಚನೆಯನ್ನ ಮಾಡೋದು ನೋಡೋಣವಾ? ಇಲ್ಲಿ ನೋಡಿ, ಮೊದಲಿಗೆ ನಿಮಗೆ ಕೊಟ್ಟಿರುವಂತಹ ರೇಖಾಖಂಡ ಎಷ್ಟಿರುತ್ತೋ ನಿರ್ದಿಷ್ಟವಾದ ರೇಖಾಖಂಡದ ಅಳತೆ ಕೊಟ್ಟಿದ್ರು ಅಂದ್ರೆ ಈಗ ಒಂದು 7 ಸೆಂಟಿಮೀಟರ್ ಇರುವ ರೇಖಾಖಂಡಕ್ಕೆ ಲಂಬಾರ್ಧಕವನ್ನ ರಚಿಸಿ ಅಂದಾಗ ನೀವು 7 ಸೆಂಟಿಮೀಟರ್ನ ಎಳಿಬೇಕು. ಹೌದಲ್ವಾ? 6 ಅಂದ್ರೆ 6 ಅಥವಾ 5 ಯಾವುದೇ ಒಂದು ನಿರ್ದಿಷ್ಟ ಅಳತೆ ಕೊಟ್ಟಾಗ ಅಷ್ಟೇ ತಗೋಬೇಕು. ಇಲ್ಲದೆ ಇರುವಾಗ ಅನುಕೂಲಕರವಾಗಿರುವಂತ ರೇಖಾಖಂಡ, ತೀರಾ ಜಾಸ್ತಿ ಅಲ್ಲ ತೀರಾ ಕಡಿಮೆ ಅಲ್ಲ ಅನ್ನೋ ರೀತಿ ಅನುಕೂಲಕರ ಅಂತ ಅದಕ್ಕೆ ಹೇಳಿದೆ ನಾನು. ಒಂದು 5 ರಿಂದ 6 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನ ಎಳೆಯಿರಿ. ಅಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನ ತೆಗೆದುಕೊಳ್ಳಿ. ಅಂದ್ರೆ ಎ ಇಂದ ಬಿಗಿರುವಂತ ದೂರದ ಅರ್ಧಕ್ಕಿಂತ ಹೆಚ್ಚು ನಿಮ್ಮ ಕೈವಾರದಿಂದ ಅಳತೆಯನ್ನ ತಗೊಂಡು ಎ ಬಿಂದುವಿನಿಂದ ಮೇಲೆ ಮತ್ತು ಕೆಳಗೆ ಎರಡು ಕಂಸಗಳನ್ನ ರಚಿಸಿ ಆ ಅಳತೆಯನ್ನ ಬದಲಾಯಿಸದೆ ನೀವು ಬಿ ಬಿಂದುವಿನಲ್ಲಿ ಕೈವಾರದ ತುದಿಯನ್ನ ಇಟ್ಟು ಮತ್ತೆ ಎರಡು ಕಂಸಗಳನ್ನ ರಚಿಸಿ ಈಗಾಗ್ಲೇ ಎ ಇಂದ ಎಳೆದಂತ ಕಂಸಗಳನ್ನ ಬಿ ಇಂದ ಎಳೆದ ಕಂಸಗಳು ಎರಡು ಬಿಂದುಗಳಲ್ಲಿ ಛೇದಿಸ್ತವೆ. ಅವೇ ಪಿ ಮತ್ತು ಕ್ಯೂ. ಆ ಕಂಸಗಳು ಛೇದಿಸ್ತವಲ್ಲ ಆ ಬಿಂದುಗಳನ್ನ ಪಿ ಮತ್ತು ಕ್ಯೂ ಅಂತ ತಗೊಳ್ಳಿ. ಅದರ ಮೂಲಕ ಹಾದು ಹೋಗೋ ರೀತಿ ಒಂದು ರೇಖೆಯನ್ನ ಎಳಿರಿ. ಅದು ಎ ಬಿಯನ್ನ ಎಂ ಬಿಂದುವಿನಲ್ಲಿ ಛೇದಿಸ್ಲಿ. ಅದೇ ಪಿ ಎಂ ಕ್ಯೂ ಎ ಬಿ ರೇಖಾಖಂಡದ ಲಂಬಾರ್ಧಕ ಆಗಿರುತ್ತೆ. ಗೊತ್ತಾಯ್ತಲ್ವಾ ಮಕ್ಕಳ? ನಿಮಗೆ ಕೊಟ್ಟಿರುವಂತ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನ ನಿಮ್ಮ ಕೈವಾರದಲ್ಲಿ ತಗೊಂಡು ಪ್ರತಿ ಬಿಂದುವಿನಿಂದ ಎರಡು ಕಂಸಗಳನ್ನ ಮೇಲ್ಭಾಗ ಮತ್ತು ಕೆಳಭಾಗಗಳಲ್ಲಿ ಕತ್ತರಿಸಿ ಆ ಕಂಸಗಳು ಪರಸ್ಪರ ಛೇದಿಸಿರುವಂತ ಬಿಂದುವಿನ ಮುಖಾಂತರ ರೇಖಾಖಂಡವನ್ನ ಛೇದಿಸೋ ರೀತಿ ಒಂದು ರೇಖೆಯನ್ನ ಎಳಿರಿ. ಅದೇ ದತ್ತ ರೇಖಾಖಂಡದ ಲಂಬಾರ್ಧಕ ಆಗಿರುತ್ತೆ. ಇದ್ರ ನಂತರದಲ್ಲಿ ನೋಡಿ 60 ಡಿಗ್ರಿಗೆ ನಾವು ಏನ್ ಮಾಡ್ಬೇಕು, 60 ಡಿಗ್ರಿಯನ್ನ ರಚಿಸ್ಬೇಕು. ಕೋನಗಳ ರಚನೆ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತು. ನೀವೇನ್ ಮಾಡ್ತೀರಾ, ಯಾವುದೇ ಒಂದು ನಿರ್ದಿಷ್ಟ ಕೋನದ ಅಳತೆಯನ್ನ ಕೊಟ್ಟ ತಕ್ಷಣ ನಿಮ್ಮ ಹತ್ರ ಅಳತೆ ಪಟ್ಟಿ ಸ್ಕೇಲ್ ಇರುತ್ತೆ, ಕೋನಮಾಪಕ ಇರುತ್ತೆ. ತಕ್ಷಣ ತಗೊಂಡು ಮಾರ್ಕ್ ಮಾಡ್ಬಿಡ್ತೀರಾ. ಮೊದಲಿಗೆ ಒಂದು ರೇಖಾಖಂಡವನ್ನು ಅಥವಾ ಕಿರಣವನ್ನು ಎಳಿತೀರಾ. ಕಿರಣದ ಒಂದು ತುದಿಯಲ್ಲಿ ನಿಮ್ಮ ಕೋನಮಾಪಕವನ್ನ ಇಟ್ಬಿಟ್ಟು ಕೋನಮಾಪಕದ ಸಹಾಯದಿಂದ ನಿರ್ದಿಷ್ಟ ಅಳತೆಗೆ ಮಾರ್ಕ್ ಮಾಡಿಕೊಂಡು ಮತ್ತೊಂದು ಕಿರಣವನ್ನ ಎಳೆದು ಇದು ಇಂಥ ಕೋನ ಅಂತ ಬರಿತಿದ್ವಿ. ಹೌದಲ್ವಾ? ಈಗ ನಾನು ಕೋನದ ರಚನೆ ತೋರಿಸ್ತಾ ಇರೋದು ಯಾವುದು ಅಂದ್ರೆ ಕೋನಮಾಪಕದ ಸಹಾಯವಿಲ್ಲದಲೇ ನಿರ್ದಿಷ್ಟವಾದ ಒಂದು ಕೋನವನ್ನ ಕಿರಣದ ಆರಂಭಿಕ ಬಿಂದುವಿನಲ್ಲಿ ಗುರುತಿಸುವಂಥದ್ದು. ಅದಕ್ಕೆ ನಾನು ಮೊದಲಿಗೆ ಉದಾಹರಣೆಯಾಗಿ ತಗೊಂಡಿರೋದು 60 ಡಿಗ್ರಿಯ ಕೋನ. ಯಾವ ರೀತಿ ರಚಿಸೋದು 60 ಡಿಗ್ರಿಯ ಕೋನವನ್ನ? ಇಲ್ಲಿ ನೋಡಿ, ಎ ಬಿ ಒಂದು ಕಿರಣವನ್ನ ಎಳೆದಿದ್ದೀನಿ, ನೋಡ್ತಾ ಇದ್ದೀರಲ್ವಾ? ಎ ಬಿ ಕಿರಣವನ್ನ ಎಳೆದಿದ್ದೀನಿ. ಎ ಬಿ ಕಿರಣದಿಂದ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ನಿರ್ದಿಷ್ಟ ಅಥವಾ ಅನುಕೂಲಕರವಾಗಿರುವಂತ ಒಂದು ತ್ರಿಜ್ಯದ ಅಳತೆಯನ್ನ ತಗೊಂಡು ನಾನು ಎ ಬಿ ರೇಖಾಖಂಡವನ್ನ ಒಂದು ಬಿಂದುವಿನಲ್ಲಿ ಸಂಧಿಸಿರೋ ರೀತಿ ಒಂದು ಕಂಸವನ್ನ ಎಳೆದಿದ್ದೀನಿ. ಆ ಕಂಸದ ಅಳತೆಯಲ್ಲಿ ಏನೂ ಬದಲಾಯಿಸದೆ ಕೈವಾರದ ಅಳತೆಯಲ್ಲಿ ಮತ್ತೊಂದು ಕಂಸವನ್ನ ಎಳೆದಿದ್ದೀನಿ. ಈ ನೀಲಿ ಕಂಸ ಇದೆಯಲ್ಲ, ಅದ್ರ ಮೇಲೆ ಏನನ್ನೂ ಬದಲಾಯಿಸದೆ ಡಿ ಬಿಂದುವಿನಿಂದ ನಿಮ್ಮ ಕೈವಾರದ ತುದಿಯನ್ನ ಇಟ್ಟು ಈ ಬ್ರೌನ್ ಕಲರ್ ಕಂಸ ಇದೆಯಲ್ಲ ಇದನ್ನ ಎಳಿತೀನಿ.
ಎಳೆದು ನಂತರ ಎ ಬಿಂದುವಿನಿಂದ ಮತ್ತೊಂದು ಕಿರಣವನ್ನ ಎ ಬಿಂದುವಿನಿಂದ ಈ ಮೂಲಕ ಹಾದು ಹೋಗುವ ರೀತಿ ಒಂದು ಕಿರಣವನ್ನ ಎಳಿತೀವಿ. ಅದೇ 60 ಡಿಗ್ರಿ ಕೋನ. ಗೊತ್ತಾಯ್ತಲ್ವಾ ಮಕ್ಕಳೇ? ಎ ಬಿಂದುವನ್ನ ಕೇಂದ್ರವಾಗಿರಿಸಿ ಸೂಕ್ತವಾದ ತ್ರಿಜ್ಯದಿಂದ ಎ ಬಿ ಕಿರಣವನ್ನು ಡಿ ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ವೃತ್ತ ಕಂಸವನ್ನ ಎಳಿಬೇಕು ಮೊದಲ ಹಂತದಲ್ಲಿ. ಎರಡನೇ ಹಂತದಲ್ಲಿ ತ್ರಿಜ್ಯವನ್ನ ಬದಲಾಯಿಸದೆ ಡಿ ಬಿಂದುವನ್ನ ಕೇಂದ್ರವಾಗಿರಿಸಿಕೊಂಡು ಈಗಾಗಲೇ ಎಳೆದ ಕಂಸವನ್ನ ಛೇದಿಸುವಂತೆ ಇನ್ನೊಂದು ಕಂಸವನ್ನ ಎಳೆಯಿರಿ. ಅದು ಈ ಬಿಂದುವಿನಲ್ಲಿ ಛೇದಿಸಲಿ. ಮೂರನೇ ಹಂತದಲ್ಲಿ ಈ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಸಿ ಕಿರಣವನ್ನ ಎಳೆಯಿರಿ. ಆಗ ನಿಮಗೆ ಯಾವ ಅಪೇಕ್ಷಿತ ಕೋನ ಬೇಕಾಗಿರುತ್ತಲ್ಲ 60 ಡಿಗ್ರಿ ನಿಮಗೆ ದೊರೆಯುತ್ತೆ. ಇದರ ನಂತರ ಮಕ್ಕಳೇ ಈಗ ಯಾವ ರೀತಿ 60 ಡಿಗ್ರಿ ಕೋನದ ರಚನೆಯನ್ನು ಮಾಡಿದ್ವಲ್ಲ ಅದೇ ರೀತಿ 90 ಡಿಗ್ರಿ ಕೋನವನ್ನ ಯಾವ ರೀತಿ ಮಾಡೋದು, ಆ ಕೋನದ ರಚನೆಯನ್ನ ಕೋನಮಾಪಕದ ಸಹಾಯವಿಲ್ಲದೆ ಯಾವ ರೀತಿ ರಚಿಸೋದು ಅಂತ ನೋಡೋಣ. ನೀವು ಫಾಲೋ ಮಾಡಬೇಕಾಗಿರೋದು ಅದೇ ಹಂತಗಳೇ, ಆದ್ರೆ ಒಂದು ಬದಲಾವಣೆ ಇಲ್ಲಿದೆ. ಏನು ಅಂದ್ರೆ ಮಕ್ಕಳೇ, ಎ ಬಿ ಮೊದಲಿಗೆ ಕಿರಣವನ್ನ ಎಳಿತೀರಾ. ಎ ಯನ್ನ ಕೇಂದ್ರವಾಗಿಟ್ಟುಕೊಂಡು ಎ ಬಿ ಕಿರಣವನ್ನ ಸಿ ಬಿಂದುವಿನಲ್ಲಿ ಕತ್ತರಿಸುವಂತೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಅರ್ಧ ವೃತ್ತವನ್ನ ಎಳಿತೇವೆ. ಆ ತ್ರಿಜ್ಯವನ್ನ ಬದಲಾಯಿಸದೆ ಸಿ ಬಿಂದುವಿನಿಂದ ಮೊದಲನೇ ಕಂಸವನ್ನ ಎಳಿತೀರಾ. ಅದನ್ನ ಸ್ಮಾಲ್ ಲೆಟರ್ ಬಿ ಅಂತ ತಗೊಂಡಿನಿ. ಇದನ್ನ ಕೇಂದ್ರವಾಗಿರಿಸಿಕೊಂಡು ಮತ್ತೊಂದು ಕಂಸವನ್ನ ಎಳಿತೀನಿ. ಅದನ್ನ ಸ್ಮಾಲ್ ಲೆಟರ್ ಸಿ ಅಂತ ತಗೊಂಡಿದ್ದೀನಿ ನೋಡಿ ಮಕ್ಕಳೇ. ಕಂಸವನ್ನ ಮತ್ತು ಡಿ ಅನ್ನು ಕೇಂದ್ರವಾಗಿಟ್ಟು ಅದೇ ತ್ರಿಜ್ಯದಿಂದ ಈ ಬಿಂದುವಿನಲ್ಲಿ ಕತ್ತರುವಂತೆ ಸಿ ಕಂಸವನ್ನ ಎಳೆದಿದ್ದೀವಿ, ಹೌದಲ್ವಾ? ಅದನ್ನ ಎಲ್ಲಿ ಛೇದಿಸಿರುತ್ತೋ ಅಲ್ಲಿ ಡಿ ಮತ್ತೆ ಇ ಅಂತ ಹೆಸರು ತಗೊಂಡಿದೀವಿ ತಾನೆ. ಇದ್ರ ನಂತರ ಏನ್ ಮಾಡ್ಬೇಕು ಅಂದ್ರೆ ಡಿ ಬಿಂದುವಿನಿಂದ ನೀವೇನ್ ಮಾಡ್ತೀರಾ ಅಂದ್ರೆ ಒಂದು ಕಂಸವನ್ನ ಎಳಿತೀರಾ ಮತ್ತು ಈ ಬಿಂದುವಿನಿಂದ ಮತ್ತೊಂದು ಕಂಸವನ್ನ ಎಳಿತೀರಾ. ಆ ಎರಡೂ ಕಂಸಗಳು ಅಂದ್ರೆ ಡಿ ಮತ್ತು ಈ ಬಿಂದುಗಳಿಂದ ಎಳೆದಂತ ಕಂಸಗಳು ಎಲ್ಲಿ ಛೇದಿಸ್ತವೆ ಅಂದ್ರೆ ಪಿ ಬಿಂದುವಿನಲ್ಲಿ ಛೇದಿಸುತ್ತೆ. ಆ ಪಿ ಬಿಂದುವಿನಲ್ಲಿ ಛೇದಿಸಿದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಎ ನಿಂದ ಪಿಗೆ ಒಂದು ಕಿರಣವನ್ನ ಎಳೆಯಿರಿ. ಆಗ ಇಲ್ಲಿ ಉಂಟಾಗುತ್ತಲ್ಲ ಕೋನ ಪಿ ಎ ಸಿ ಅದು 90 ಡಿಗ್ರಿ ಇರುತ್ತೆ. ಗೊತ್ತಾಯ್ತಲ್ವಾ? ಮೊದಲಿಗೆ ಏನ್ ಮಾಡ್ಬೇಕು ನೋಡಿ, ಎ ಬಿ ಕಿರಣವನ್ನ ಎಳೆಯಿರಿ. ಎ ಯನ್ನ ಕೇಂದ್ರವಾಗಿರಿಸಿಕೊಂಡು ಎ ಬಿ ಕಿರಣವನ್ನ ಸಿ ಯಲ್ಲಿ ಕತ್ತರಿಸುವಂತೆ ಒಂದು ಅರ್ಧ ವೃತ್ತ ಎಳೆಯಿರಿ. ಮೂರನೇ ಹಂತದಲ್ಲಿ ಅದರ ತ್ರಿಜ್ಯವನ್ನ ಬದಲಾಯಿಸದೆ ಸಿ ಯನ್ನ ಕೇಂದ್ರವಾಗಿಟ್ಟು ಡಿ ಕತ್ತರಿಸುವಂತೆ ಬಿ ಕಂಸವನ್ನು ಮತ್ತು ಡಿ ಯನ್ನು ಕೇಂದ್ರವಾಗಿಟ್ಟು ಅದೇ ತ್ರಿಜ್ಯದಿಂದ ಈ ಬಿಂದುವಿನಲ್ಲಿ ಕತ್ತರಿಸುವಂತೆ ಸಿ ಕಂಸವನ್ನ ಎಳೆಬೇಕು. ನಾಲ್ಕನೇ ಹಂತದಲ್ಲಿ ಏನ್ ಮಾಡ್ತೀರಾ, ಡಿ ಮತ್ತು ಇ ಅನ್ನ ಕೇಂದ್ರವಾಗಿಟ್ಟುಕೊಂಡು ಪರಸ್ಪರ ಪಿ ಬಿಂದುವಿನಲ್ಲಿ ಛೇದಿಸುವಂತೆ ಎರಡು ಕಂಸಗಳನ್ನ ಎಳಿತೇವೆ. ಎಳೆದ ನಂತರ ಎ ಪಿ ಸೇರಿಸಿದಾಗ ಉಂಟಾಗುವಂತ ಕೋನದ ಅಳತೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಹಾಗಾದ್ರೆ ಈಗ 60 ಡಿಗ್ರಿ ನೋಡಿದ್ವಿ, 90 ಡಿಗ್ರಿ ನೋಡಿದ್ವಿ. ಹಾಗಾದ್ರೆ ಅದರ ಅರ್ಧ 90 ಡಿಗ್ರಿಯ ಕೋನಾರ್ಧಕದ ರಚನೆ. ಕೋನಾರ್ಧಕ 90 ಡಿಗ್ರಿಯನ್ನ ಅರ್ಧಿಸಿದಾಗ ಎಷ್ಟು ಡಿಗ್ರಿ ಬರುತ್ತೆ? ಸಮಭಾಗಗಳಾಗಬೇಕಂದ್ರೆ ಎಷ್ಟು ಡಿಗ್ರಿ ಬೇಕು ಹೇಳಿ? 45 ಡಿಗ್ರಿ. ಹೌದಾನೆ? ಹಾಗಾದ್ರೆ ನಿಮಗೆ ಇದನ್ನ ಎರಡು ರೀತಿಯಾಗಿ ಕೇಳ್ಬೋದು ಮಕ್ಕಳೇ. 45 ಡಿಗ್ರಿಯ ಕೋನವನ್ನ ರಚಿಸಿ ಆರಂಭಿಕ ಬಿಂದುವಿನಲ್ಲಿ ಅಂತನಾದ್ರೂ ಕೇಳ್ಬೋದು, ಅಥವಾ 90 ಡಿಗ್ರಿಗೆ ಕೋನಾರ್ಧಕವನ್ನ ರಚಿಸಿ ಅಂತನೂ ಸಹ ಕೇಳ್ಬೋದು. ಎರಡು ರೀತಿಗೂ ಸಹ ಒಂದೇ ರಚನೆ ಇರುತ್ತೆ. ನೋಡಿ ಇಲ್ಲಿ ಈ ಪ್ರಶ್ನೆಯ ಜೊತೆಗೆ ನಿಮ್ಮ ರಚನೆಯನ್ನು ಸಮರ್ಥಿಸಿ ಅಂತನೂ ಸಹ ಕೇಳಿದರು. ಆರಂಭಿಕ ಬಿಂದುವಿನಲ್ಲಿ 40 ಡಿಗ್ರಿ ಕೋನವನ್ನ ರಚಿಸಿ ಮತ್ತು ಅದರ ರಚನೆಯನ್ನ ಸಮರ್ಥಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಸಮರ್ಥನೆ ಬರೆಯೋದು ಏನು ಅಂದ್ರೆ, ಲಂಬ ಕೋನಕ್ಕೆ ಎಳೆದಂತ ಕೋನಾರ್ಧಕ ರೇಖೆಯು 45 ಡಿಗ್ರಿಯನ್ನ ಉಂಟು ಮಾಡುತ್ತದೆ ಅಂತ ಬರೆದ್ರೆ ಸಾಕು.
ಲಂಬಕೋನಕ್ಕೆ ಎಳೆದ ಕೋನಾರ್ಧಕ ರೇಖೆಯು 45 ಡಿಗ್ರಿಯನ್ನ ಉಂಟು ಮಾಡುತ್ತದೆ ಅಂತ ಇದೆ. ಹಾಗಾದ್ರೆ ಯಾವ ರೀತಿ 45 ಡಿಗ್ರಿ ಕೋನವನ್ನ ರಚನೆ ಮಾಡೋದು? ಈ ಹಿಂದೆ ನಾವೇನ್ ಮಾಡಿದ್ವಿ, 90 ಡಿಗ್ರಿಯ ರಚನೆ ಗೊತ್ತಲ್ವಾ? ಅರ್ಧ ವೃತ್ತವನ್ನ ಎಳಿಬೇಕು. ಆ ವೃತ್ತವನ್ನ ಎಳಿಬೇಕಾದ್ರೆ ತಗೊಂಡಂತ ತ್ರಿಜ್ಯವನ್ನ ಬದಲಾಯಿಸದೆ ಕಂಸಗಳನ್ನ ಕತ್ತರಿಸಿ 90 ಡಿಗ್ರಿಯನ್ನ ಎಳಿತೀರ. ಇದ್ರ ನಂತರ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೋಡಿ ಮಕ್ಳೇ, ಎಂ ಮತ್ತು ಎನ್ ಅರ್ಧ ವೃತ್ತ ಎಳ್ದಿರ್ತೀರಲ್ವಾ, ನಿಮಗೆ ಎಸಿ ಬಿಂದು ಸಿಕ್ಕ ನಂತರ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಅರ್ಧ ವೃತ್ತ ಎಸಿಯನ್ನ ಎಲ್ಲಿ ಛೇದಿಸಿರುತ್ತಲ್ಲ ಆ ಬಿಂದುವಿನಿಂದ ಒಂದು ಕಂಸ ಬಿ ಯನ್ನು ಮತ್ತು ಎಂ ಬಿಂದುವಿನಿಂದ ಕಂಸ ಎ ಯನ್ನ ಎಳಿಬೇಕು. ಅವು ಎಫ್ ಬಿಂದುವಿನಲ್ಲಿ ಛೇದಿಸ್ತವೆ. ಛೇದಿಸಿದಾಗ ಎ ಇಂದ ಒಂದು ಕಿರಣವನ್ನ ಎಳಿರಿ. ಅದು ಎಷ್ಟು ಡಿಗ್ರಿ ಆಗಿ ಮಾಡುತ್ತೆ ಅಂದ್ರೆ 90 ಡಿಗ್ರಿಯನ್ನ 2 ಸಮಕೋನಗಳಾಗಿ ವಿಭಾಗಿಸುತ್ತೆ. ಆ ಕೋನಗಳ ಅಳತೆ ಎಷ್ಟಿರುತ್ತೆ ಅಂದ್ರೆ 45 ಡಿಗ್ರಿ. ನೋಡಿ ಇಲ್ಲಿ ಎ ಬಿಂದುವಿನಲ್ಲಿ 90 ಡಿಗ್ರಿಯನ್ನ 90 ಡಿಗ್ರಿ ಕೋನವನ್ನ ರಚಿಸಿ. ಹಿಂದೆ ಕಲ್ತಿದೀವಲ್ಲ ಆ ರೀತಿ ಎ ಯನ್ನ ಕೇಂದ್ರವಾಗಿಟ್ಟು ಎ ಬಿ ಮತ್ತು ಎ ಸಿ ಗಳನ್ನು ಎಂ ಮತ್ತು ಎನ್ ಗಳಲ್ಲಿ ಕತ್ತರಿಸುವಂತೆ ಒಂದು ಕಂಸವನ್ನ ಎಳೆಯಿರಿ. ಅದರ ನಂತರದಲ್ಲಿ ಎಂಎನ್ ಅಂತರದ ಅರ್ಧಕ್ಕಿನ್ನ ಹೆಚ್ಚು ಉದ್ದದ ತ್ರಿಜ್ಯದಿಂದ ಎಂ ಮತ್ತು ಎನ್ ಗಳನ್ನು ಕೇಂದ್ರವಾಗಿಟ್ಟು ಎಫ್ ನಲ್ಲಿ ಪರಸ್ಪರ ಛೇದಿಸುವಂತೆ ಎ ಮತ್ತು ಬಿ ಕಂಸಗಳನ್ನ ಎಳೆಯಿರಿ. ಆಗ್ಲೇ ಇಲ್ಲಿ ತೋರಿಸಿದ ಅಲ್ವಾ ಮಕ್ಕಳೇ, ಆ ರೀತಿ ಎಫ್ ಮೂಲಕ ಎಎಫ್ ಕಿರಣವನ್ನ ಎಳೆಯಿರಿ. ನಂತರ ಕೋನ ಎಫ್ ಎ ಬಿ ಯ ಅಳತೆ 45 ಡಿಗ್ರಿ ಆಗಿರುತ್ತೆ. ಗೊತ್ತಾಯ್ತಲ್ವಾ? 45 ಡಿಗ್ರಿ. ಇಲ್ಲಿವರೆಗೂ ನಾವು ಕೋನದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ, 90 ಡಿಗ್ರಿ ಮತ್ತು 45 ಡಿಗ್ರಿ ಕೋನದ ರಚನೆಯನ್ನ ನೋಡಿದ್ವಿ. ಅದ್ರ ಜೊತೆಗೆ ಲಂಬಾರ್ಧಕಗಳನ್ನ ಯಾವ ರೀತಿ ರಚನೆ ಮಾಡೋದು ಅಂತನೂ ಕಲ್ತ್ವಿ ಅಲ್ವಾ? ಹಾಗಾದ್ರೆ ಇದ್ರ ನಂತರ ಮತ್ತೊಂದು ಉದಾಹರಣೆ ತಗೊಳ್ತಾ ಇದ್ದೀನಿ. 22.5 ಡಿಗ್ರಿ 22.5 ಡಿಗ್ರಿ ಕೋನವನ್ನ ರಚನೆ ಮಾಡೋದು ಹೇಗೆ ಮಕ್ಕಳೇ? ಇದು ತುಂಬಾ ಸರಳ. ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೀವಿ ನಾವು. ಮೊದಲಿಗೆ ನೀವು 90 ಡಿಗ್ರಿಯ ರಚನೆ ಮಾಡಬೇಕು. ಅದ್ರ ನಂತರದಲ್ಲಿ 45 ಡಿಗ್ರಿಯ ರಚನೆ ಹಿಂದಿನ ರಚನೆಯಲ್ಲಿ ಮಾಡಿದ್ವಿ ಅಲ್ವಾ, ಅದನ್ನ ಮಾಡಿ ನಂತರದಲ್ಲಿ ಏನ್ ಮಾಡ್ತೀರಾ, ಇಲ್ಲಿ ನೋಡಿ ನಿಮಗೆ ಕೋನಾರ್ಧಕ ರೇಖೆ 45 ಡಿಗ್ರಿ ಕೋನ ಉಂಟಾಗುತ್ತಲ್ವಾ, ಉಂಟಾದಾಗ ಇಲ್ಲಿ ಹೆಚ್ ಮತ್ತು ಜಿ ಡಿ ಎ ಬಿ 45 ಡಿಗ್ರಿ, ಇದರ ಅರ್ಧ ಭಾಗ ಅಂದ್ರೆ 22.5 ತಾನೆ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಹೆಚ್ ಬಿಂದುವಿನಿಂದ ಒಂದು ಕಂಸವನ್ನು ಜಿ ಬಿಂದುವಿನಿಂದ ಒಂದು ಕಂಸವನ್ನ ಎಳೆಯಿರಿ. ಅವು ಸಹ ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸ್ತವೆ. ಆಗ ನೀವು ಎ ಇಂದ ಒಂದು ಕಿರಣವನ್ನ ಎಳೆದಾಗ ಕೋನ ಇ ಎ ಬಿ ನ ಅಳತೆ 22.5 ಡಿಗ್ರಿ ಅಪೇಕ್ಷಿತ ಕೋನದ ಅಳತೆ ಬರುತ್ತೆ. ಮೊದಲಿಗೆ ಫಸ್ಟ್ 90 ಡಿಗ್ರಿಯ ರಚನೆ ಮಾಡಬೇಕು. ಅದರ ನಂತರದಲ್ಲಿ 45 ಡಿಗ್ರಿ ಕೋನದ ರಚನೆ ಮಾಡಿ ನಂತರದಲ್ಲಿ ನಿಮ್ಗೆ ಏನ್ ದೊರೆಯುತ್ತೆ ಅಂದ್ರೆ 22.5 ಡಿಗ್ರಿ ಕೋನ ಸಿಗೋದು. ಇಲ್ಲಿ ನೇರವಾಗಿ 22.5 ಡಿಗ್ರಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಕೋನಾರ್ಧಕಗಳನ್ನ ಮಾಡ್ತಾ ನಾವೇನ್ ಮಾಡ್ಬೋದು ಅಂದ್ರೆ 22.5 ಡಿಗ್ರಿ ಕೋನವನ್ನ ಪಡಿಬಹುದು. ಇಲ್ಲೂ ಅಷ್ಟೇ ನೋಡಿ ಮಕ್ಕಳೇ, 15 ಡಿಗ್ರಿ ರಚನೆ ಯಾವ ರೀತಿ ಮಾಡೋದು ಅಂದ್ರೆ, ನಿಮಗೆ 60 ಡಿಗ್ರಿ ಕೋನದ ರಚನೆ ಮೊದಲಿಗೆ ಮಾಡಿದ್ವಿ ಅಲ್ವಾ, ಅದರ ಅರ್ಧ ಭಾಗ ಅಂದ್ರೆ ಎಷ್ಟು 30 ಡಿಗ್ರಿ, ಅದ್ರಲ್ಲಿ ಅರ್ಧ ಅಂದ್ರೆ 15 ಡಿಗ್ರಿ. ಇಲ್ಲಿ ನೋಡಿ ಫಸ್ಟಿಗೆ 60 ಡಿಗ್ರಿ ನಿಮಗೆ ಮಾಡೋದ್ ಗೊತ್ತು. ಒಂದು ಅರ್ಧ ವೃತ್ತವನ್ನ ಎಳಿತೀರಾ, ಅದರಲ್ಲಿ ಮೊದಲನೇ ಕಂಸವನ್ನ ಎಳ್ಕೊಂತೀರಾ, ಆಗ ನಿಮಗೆ ಕೋನ ಸಿ ಎ ಬಿ 60 ಡಿಗ್ರಿ ಇರುತ್ತೆ. ಇಲ್ಲಿ ಈ ಬಿ ಬಿಂದುವಿನಿಂದ ಮತ್ತು ಪಿ ಬಿಂದುವಿನಿಂದ ಎರಡು ಇಲ್ಲಿ ಕೇಸರಿ ಬಣ್ಣದ ಕಂಸಗಳಿದಾವಲ್ವಾ, ಸಿ ಮತ್ತು ಡಿ, ಅವುಗಳನ್ನ ಎಳೆದಿದ್ದೀನಿ. ಅವು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಇದರ ಮೂಲಕ ಹಾದು ಹೋಗುವಂತ ಕಿರಣ ಎ ಅಂತ ಇಡ್ತೀವಿ.
ಈ ಬಿಂದು ಎ ಬಿಂದುವಿನಲ್ಲಿ ಸನ್ಸಿದೆ. ಈ ಎ ಬಿಂದುವಿನಿಂದ ಮತ್ತು ಬಿ ಬಿಂದುವಿನಿಂದ ಇ ಮತ್ತು ಎಫ್ ಕಂಸಗಳನ್ನ ಎಳೆದಿದ್ದೀನಿ. ಅವು ಸಹ ಛೇದಿಸಿ ನಿಮಗೆ ಒಂದು ಎ ಕಿರಣವನ್ನ ಎಳೆದಿದ್ದೀನಿ. ಆಗ ಇ ಎ ಬಿ ಕೋನ 15 ಡಿಗ್ರಿ ಸಿಗುತ್ತೆ. ಇಲ್ಲಿ ಒಂದು ಚೈನ್ ಲಿಂಕ್ ಇದ್ದಂಗೆ. ನೀವು 15 ಡಿಗ್ರಿ ಪಡಿಬೇಕು ಅಂದ್ರೆ ಮೊದಲಿಗೆ 60 ಡಿಗ್ರಿ ಮಾಡ್ಕೋಬೇಕು. 60 ಡಿಗ್ರಿ ಅರ್ಧ ಭಾಗ 30 ಡಿಗ್ರಿ, 30 ಡಿಗ್ರಿ ಅರ್ಧ ಭಾಗ 15 ಡಿಗ್ರಿಯನ್ನ ಪಡಿಬಹುದು ಮಕ್ಕಳೇ. ಇಲ್ಲಿವರೆಗೂ ನಾವು ಏನೇನೆಲ್ಲ ಕಲ್ತ್ವಿ ಅಂದ್ರೆ ಮಕ್ಕಳ, ಮೊದಲಿಗೆ ರೇಖಾಗಣಿತದಲ್ಲಿ ರಚನೆಗಳ ಉಪಯೋಗ ಏನು ಅಂತ ನೋಡಿದ್ವಿ, ಹೌದಾನೆ? ರೇಖಾಗಣಿತದಲ್ಲಿ ರಚನೆಯ ಉಪಯೋಗ ಏನು, ಅದ್ರ ಜೊತೆಗೆ ನಾವು ಕೋನವನ್ನ ಯಾವ ರೀತಿ ಕೋನ ಮಾಪಕದ ಸಹಾಯವಿಲ್ಲದೆ ರಚಿಸಬಹುದು, ಕೋನಾರ್ಧಕ ರಚನೆ ಅಂದ್ರೆ ಏನು, ಲಂಬಾರ್ಧಕದ ರಚನೆ ಅಂದ್ರೆ ಏನು, ಅದರ ನಂತರ ದತ್ತ ಆರಂಭಿಕ ರೇಖಾಖಂಡದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನ ಯಾವ ರೀತಿ ರಚನೆ ಮಾಡಬಹುದು, ಅದೇ ರೀತಿ 30 ಡಿಗ್ರಿಯ ಕೋನದ ರಚನೆ ಯಾವ ರೀತಿ, 15 ಡಿಗ್ರಿಯ ಕೋನದ ರಚನೆ ಯಾವ ರೀತಿ, ಮತ್ತು 22.5 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿಗಳ ರಚನೆಯನ್ನ ಯಾವ ರೀತಿ ಮಾಡ್ಬೋದು ಅಂತ ನೋಡ್ತಾ ಬಂದ್ವಿ, ಹೌದಾನೆ? ಹಾಗಾದ್ರೆ ನೀವು ಈ ಎಲ್ಲಾ ರಚನೆಗಳನ್ನ ವೀಕ್ಷಣೆ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಅಂತ್ಯದಲ್ಲಿ ರಚನೆಯನ್ನ ಹಂತವಾಗಿ ಮಾಡಿ ತೋರಿಸುವಂತ ಮತ್ತೊಂದು ವಿಡಿಯೋ ಇದೆ. ಅದನ್ನ ನೀವೆಲ್ಲ ಗಮನಿಸಿ ಈ ಎಲ್ಲಾ ರಚನೆಗಳನ್ನ ಮತ್ತೊಂದು ಬಾರಿ ಪುನರಾವರ್ತನೆ ಮಾಡಿ. ಹಂತಗಳೊಂದಿಗೆ ನಾನು ವಿವರಣೆ ಮಾಡ್ತಾ ಹೋಗಿದ್ದೀನಿ. ಆ ವಿಡಿಯೋದಲ್ಲಿ ರಚನೆಯನ್ನ ನಮ್ಮ ಜೊತೆನೆ ಮಾಡ್ತಾ ಹೋಗಿ ನೀವು. ಅದಕ್ಕೆ ಪೂರಕವಾಗಿ ನಾನು ಇಂದಿನ ಗೃಹ ಪಾಠವನ್ನ ನಿಮ್ಗೆಲ್ಲ ನೀಡ್ತಾ ಇದ್ದೀನಿ. ಅಭ್ಯಾಸ 6.1ರಲ್ಲಿನ ಕೆಲವೊಂದು ರಚನೆಗಳನ್ನ ಉದಾಹರಣೆಯೊಂದಿಗೆ ಈ ತರಗತಿಯಲ್ಲಿ ತೋರಿಸಿದ್ದೀನಿ. ಉಳಿದ ರಚನೆಗಳನ್ನ ನೀವೇ ಪೂರ್ಣಗೊಳಿಸಿ ಅಂತ ನಿಮಗೆ ಗೃಹ ಪಾಠವನ್ನ ನೀಡ್ತಾ ಇದ್ದೀನಿ. ನಿಮಗೆ ಇಂದಿನ ಆನ್ಲೈನ್ ತರಗತಿಗೆ ಧನ್ಯವಾದಗಳು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಕೋನಗಳ ರಚನೆ, ಲಂಬಾರ್ಧಕಗಳ ರಚನೆ ಮತ್ತು ಕೋನಾರ್ಧಕ ರಚನೆಗಳು ಯಾವ ರೀತಿ ತ್ರಿಭುಜಗಳ ರಚನೆಯಲ್ಲಿ ನಮಗೆ ಪೂರಕವಾಗ್ತವೆ. ಹಾಗಾದ್ರೆ ತ್ರಿಭುಜಗಳ ರಚನೆಗಳು ನಾವು ಈಗಾಗಲೇ ಹಿಂದೆ ಕಲ್ತಿದೀವಲ್ವಾ? ಬಾಹುಗಳ ಅಳತೆ ಕೊಟ್ಟಾಗ, ಕೋನಗಳ ಅಳತೆ ಕೊಟ್ಟಾಗ, ತ್ರಿಭುಜದ ಪಾದ ಕೋನಗಳನ್ನ ಕೊಟ್ಟಾಗ ಯಾವ ರೀತಿ ಮಾಡೋದು ಅಂತ ಕಲ್ತಿದೀವ. ಅದೇ ರೀತಿನ ಅಥವಾ ಹೊಸ ರಚನೆಗಳ ಅಂತ ನೋಡೋದಕ್ಕೆ ಕಾತುರದಿಂದ ನೀವು ಕಾಯ್ತಾ ಇರ್ತೀರಾ ಅಂತ ಅನ್ಕೊಂಡು ಇಂದಿನ ಆನ್ಲೈನ್ ತರಗತಿಗೆ ನಿಮ್ಗೆ ಮತ್ತೊಂದು ಬಾರಿ ಧನ್ಯವಾದಗಳು. ಈ ಒಂದು ವಿಡಿಯೋದಲ್ಲಿ ನಾವು ಕೋನಮಾಪಕವನ್ನು ಬಳಸದೆ ಕೇವಲ ಕೈವಾರ ಮತ್ತು ಸ್ಕೇಲ್ ಸಹಾಯದಿಂದ ಯಾವ ರೀತಿಯಾಗಿ 30 ಡಿಗ್ರಿ ಕೋನ ಮತ್ತು 45 ಡಿಗ್ರಿ ಕೋನಗಳನ್ನು ರಚಿಸಬಹುದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಮೊದಲಿಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅಂದ್ರೆ ಒಂದು ರೇಖೆಯನ್ನ ಎಳೆದುಕೊಳ್ಳೋಣ. ಈ ರೀತಿ ಇದನ್ನ ಎ ಬಿ ಎಂದು ಕರೆಯೋಣ. ಈಗ ತ್ರಿಜ್ಯವನ್ನ ಬಳಸಿಕೊಂಡು ಅನುಕೂಲಕರ ತ್ರಿಜ್ಯವನ್ನ ತೆಗೆದುಕೊಂಡು ಎ ಯನ್ನ ಕೇಂದ್ರವಾಗಿರಿಸಿಕೊಂಡು ಒಂದು ಕಂಸವನ್ನ ಈ ರೀತಿ ಎಳೆಯೋಣ. ಈಗ ಈ ಬಿಂದುವಿನಲ್ಲಿ ತ್ರಿಜ್ಯವನ್ನ ಕೈವಾರವನ್ನ ಇರಿಸಿ ಅದೇ ತ್ರಿಜ್ಯದಿಂದ ನಾವು ಮತ್ತೊಂದು ಕಂಸವನ್ನ ಈ ರೀತಿಯಾಗಿ ಎಳೆಯೋಣ. ಈಗ ಮತ್ತೆ ಎರಡೂ ಕಂಸಗಳು ಕತ್ತರಿಸಿರುವಂತಹ ಬಿಂದುವಿನಲ್ಲಿ ನಾವು ಕೈವಾರವನ್ನ ಇರಿಸಿ ಮತ್ತೊಂದು ಸತ ನಾವೇನ್ ಮಾಡಬೇಕು ಅಂದ್ರೆ ಆ ಕಂಸವನ್ನ ಕತ್ತರಿಸೋಣ. ಈ ರೀತಿಯಾಗಿ ನಾವು 3 ಸಾರಿ ಕಂಸಗಳನ್ನ ಎಳಿಬೇಕಾಗುತ್ತೆ. ಇಲ್ಲೇ ನಮಗೆ ಒಂದು ಬಿಂದು ಸಿಗುತ್ತೆ. ಈ ಬಿಂದುವನ್ನ ನಾವು ಏನಂತ ಕರೆಯೋಣ ಅಂತ ಹೇಳಿದ್ರೆ ಸಿ ಎಂದು ಹೆಸರಿಸೋಣ ಈ ಬಿಂದುವನ್ನ. ಈಗ ಎ ಮತ್ತು ಸಿ ಮುಖಾಂತರ ನಾವು ಒಂದು ರೇಖೆಯನ್ನ ಎಳೆದಾಗ ಎ ಮತ್ತು ಸಿ ಮುಖಾಂತರವಾಗಿ ನಾವು ಒಂದು ರೇಖೆಯನ್ನು ಎಳೆದಾಗ ಈ ಬಿ ಎ ಸಿ ಕೋನ ಏನಿದೆಯಲ್ಲ
ಇದು 30 ಡಿಗ್ರಿಯ ಕೋನ ಆಗಿರುತ್ತೆ. ಕೋನ ಬಿ ಎ ಸಿ ಇದು ಎಷ್ಟು ಡಿಗ್ರಿಗೆ ಸಮ ಇರುತ್ತೆ ಅಂತ ಹೇಳಿದ್ರೆ ಅಂದ್ರೆ 30 ಡಿಗ್ರಿಗೆ ಸಮ ಇರುತ್ತೆ. ಸೊ ಅದನ್ನ ನಾವು ಕೋನ ಮಾಪಕವನ್ನು ಬಳಸಿಕೊಂಡು ಪರೀಕ್ಷಿಸಬಹುದಾಗಿದೆ. ನೋಡಿ, ಈ ರೀತಿ ನಾವು ನೋಡಿದಾಗ ಇಲ್ಲೇ 30 ಡಿಗ್ರಿ ಕೋನ ಇದೆ. ಸೊ ಈ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 30 ಡಿಗ್ರಿ ಇರುತ್ತೆ. ಅದೇ ರೀತಿಯಾಗಿ ನಾವು 45 ಡಿಗ್ರಿ ಕೋನ ಕೂಡ ನಾವಿಲ್ಲಿ ರಚಿಸಬಹುದಾಗಿದೆ. ಸೊ ಅದನ್ನ ರಚಿಸುವಂತಹ ವಿಧಾನವನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ರೇಖೆಯನ್ನ ಎಳೆದುಕೊಳ್ಳೋಣ. ಇದನ್ನ ಎ ಬಿ ಎಂದು ಹೆಸರಿಸೋಣ. ಈಗ ನಾವು ಏನ್ ಮಾಡಬೇಕು ಅಂದ್ರೆ ಎ ಬಿ ಅನ್ನ ಅರ್ಧಿಸುವಂತೆ ಒಂದು ಲಂಬಾರ್ಧಕವನ್ನ ಎಳಿಬೇಕು. ಅದಕ್ಕಾಗಿ ನಾವು ಎ ಬಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನ ತೆಗೆದುಕೊಂಡು ಈ ರೀತಿ ಎ ಯನ್ನ ಕೇಂದ್ರವಾಗಿರಿಸಿಕೊಂಡು ಮೇಲೆ ಒಂದು ಕಂಸ, ಅದೇ ರೀತಿ ಕೆಳಗಡೆಗೆ ಒಂದು ಕಂಸ, ಅದೇ ತ್ರಿಜ್ಯವನ್ನ ತೆಗೆದುಕೊಂಡು ಬಿ ಯನ್ನ ಕೇಂದ್ರವಾಗಿರಿಸಿಕೊಂಡು ಆ ಕಂಸಗಳನ್ನ ಕತ್ತರಿಸುವಂತೆ ಮತ್ತೆ 2 ಕಂಸಗಳನ್ನ ಎಳೆಯೋಣ ಈ ರೀತಿ. ಸೊ ಈಗ ಎರಡು ಬಿಂದುಗಳನ್ನ ಸಿ, ಇದನ್ನ ಸಿ ಅಂತ ಕರೆಯೋಣ, ಇದನ್ನ ಡಿ ಅಂತ ಕರೆಯೋಣ. ಸಿ ಮತ್ತು ಡಿ ಬಿಂದುಗಳನ್ನ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಸೇರಿಸೋಣ. ಈ ರೀತಿ ಸೇರಿಸಿದಾದ್ಮೇಲೆ ಈ ಬಿಂದುವನ್ನ ಓ ಎಂದು ಹೆಸರಿಸೋಣ. ಈಗ ಕೈವಾರದ ಸಹಾಯದಿಂದ ಎ ಓ ಗೆ ಸಮನಾದಂತಹ ತ್ರಿಜ್ಯವನ್ನ ತೆಗೆದುಕೊಂಡು ಓ ಅನ್ನ ಕೇಂದ್ರವಾಗಿರಿಸಿಕೊಂಡು ಏನ್ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ ಈ ರೇಖೆಯನ್ನ ಕತ್ತರಿಸೋಣ. ಈ ರೀತಿ ರೇಖೆಯನ್ನ ಕತ್ತರಿಸಿದ ಮೇಲೆ ನಮ್ಗೆ ಅಲ್ಲಿ ಒಂದು ಬಿಂದು ಸಿಗುತ್ತೆ. ಆ ಬಿಂದುವನ್ನ ನಾವು ಏನಂತ ಕರೆಯೋಣ, ಈ ಬಿಂದು ನೋಡಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಬಿಂದುವನ್ನ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ಅಂದ್ರೆ ಇ ಅಂತ ಕರೆಯೋಣ. ಈಗ ಎ ಮುಖಾಂತರವಾಗಿ ನಾವು ಒಂದು ರೇಖೆಯನ್ನ ಎಳೆದ್ವಿ ಅಂತ ಹೇಳಿದ್ರೆ ಅದು ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು 45 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಸೊ ಈ ಕೋನ ಏನಿದೆಯಲ್ಲ ಬಿ ಎ ಇ ಕೋನ ಇದು 45 ಡಿಗ್ರಿ ಆಗಿರುತ್ತೆ. ಇದನ್ನ ಕೋನ ಮಾಪಕದ ಸಹಾಯದಿಂದ ನಾವು ಅಳತೆ ಮಾಡಿ ನೋಡಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ನಾನು ಕೋನ ಮಾಪಕವನ್ನು ಇಟ್ಕೊಂಡಾಗ ಇದು 40 ಇದೆ, ಇದು 50 ಇದೆ. ನಡುವೆ ಅವೆರಡರ ನಡುವೆ 45 ಡಿಗ್ರಿಗೆ ಈ ರೇಖೆ ಬಂದಿದೆ. ಈ ರೀತಿಯಾಗಿ ನಾವು 30 ಡಿಗ್ರಿ ಕೋನ ಮತ್ತು 45 ಡಿಗ್ರಿ ಕೋನಗಳನ್ನ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ರಚಿಸಬಹುದಾಗಿದೆ. ಪಾಠದಿಂದ ಅಭ್ಯಾಸ 6.1ರಲ್ಲಿನ 4ನೇ ಪ್ರಶ್ನೆಯಲ್ಲಿನ 2ನೇ ರಚನೆ ಮಾಡುವುದು ಕಲಿಯೋಣ. ಈ 105 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕಾದ್ರೆ ಮೊದಲಿಗೆ ನಾವು 90 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. 90 ಡಿಗ್ರಿ ನಂತರದ 30 ಡಿಗ್ರಿ ಏನಿರುತ್ತಲ್ಲ ಆ 30 ಡಿಗ್ರಿನ ಅರ್ಧಿಸಿದಾಗ ನಮಗೆ ಈ ಕಡೆ 90 ಡಿಗ್ರಿ ಪ್ಲಸ್ 30 ಡಿಗ್ರಿಯನ್ನು ಅರ್ಧಿಸಿದಾಗ 15 ಡಿಗ್ರಿ. ಅಂದರೆ ನಾವು ಫಸ್ಟ್ ರಚನೆ ಮಾಡಬೇಕಾಗಿದ್ದು 90 ಡಿಗ್ರಿ ಪ್ಲಸ್ 30 ಡಿಗ್ರಿಯನ್ನು ಅರ್ಧಿಸಿದಾಗ 15 ಡಿಗ್ರಿ. ಆ 2 ಡಿಗ್ರಿಯನ್ನು ಕೂಡಿಸಿದಾಗ 105 ಡಿಗ್ರಿ ಕೋನ ಉಂಟಾಗುತ್ತದೆ. ಈ ರೀತಿಯಲ್ಲಿ ನಾವು ರಚನೆಯನ್ನು ಮಾಡಬೇಕಾಗುತ್ತದೆ. ಮೊದಲನೆಯದು ನಾವು ಒಂದು ಕಿರಣವನ್ನು ಎಳೆಯೋಣ. ಇದು ಎ ಬಿ ಕಿರಣ ಆಗಿರಲಿ. ಈ ಎ ಬಿ ಕಿರಣಕ್ಕೆ ಮೊದಲು 90 ಡಿಗ್ರಿ ಕೋನವನ್ನು ರಚನೆ ಮಾಡೋಣ. ಈ 90 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಈ ತ್ರಿಜ್ಯದಿಂದ ಎ ಅನ್ನು ಕೇಂದ್ರವಾಗಿರಿಸಿಕೊಂಡು ಒಂದು ಕಂಸವನ್ನು ಎ ಬಿಯನ್ನು ಕತ್ತರಿಸುವ ಹಾಗೆ ಎಳೆಯೋಣ. ಇವಾಗ ಇಷ್ಟೇ ಅಳತೆಯ ತ್ರಿಜ್ಯವನ್ನು ಮೊದಲು ಎಳೆದಿರುವ ತ್ರಿಜ್ಯದ ಅಳತೆಯಷ್ಟೇ ತ್ರಿಜ್ಯವನ್ನು ಹೊಂದಿರುವ ತ್ರಿಜ್ಯವನ್ನು ತೆಗೆದುಕೊಂಡು ಈ ಸಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು
ಮತ್ತೊಂದು ಕಂಸ, ಇದು 60 ಡಿಗ್ರಿ. ಆ 60 ಡಿಗ್ರಿಯನ್ನು ಉಂಟು ಮಾಡುವ ಬಿಂದುವಿಗೆ ನಾವು ಡಿ ಎಂದು ಹೆಸರಿಸೋಣ. ಈ ಡಿ ಬಿಂದುವಿನ ಮೇಲೆ ಈ ಕೈವಾರದ ಸಹಾಯದಿಂದ ಡಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಮತ್ತೊಂದು ಕಂಸವನ್ನು ಎಳೆಯೋಣ. ಇದು 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಇದು ಈ ಬಿಂದು ಆಗಿರಲಿ. ಈ ಡಿ ಮತ್ತು ಈ ಬಿಂದುಗಳನ್ನು ಅರ್ಧಿಸಿದಾಗ ನಮಗೆ ಈ ಡಿಇಯ ಅರ್ಧಕ್ಕಿಂತಲೂ ಹೆಚ್ಚು ತೆಗೆದುಕೊಂಡು ಅರ್ಧಿಸಿದಾಗ ನಮಗೆ 90 ಡಿಗ್ರಿ ಕೋನ ಉಂಟಾಗುತ್ತದೆ. ಇದು 90 ಡಿಗ್ರಿ ಕೋನ. ನಮಗೆ ಬೇಕಾಗಿರೋದು ಮತ್ತೆ 90 ಡಿಗ್ರಿ ಪ್ಲಸ್ 15 ಡಿಗ್ರಿ. ನಮಗೆ ಬೇಕಾಗಿರೋದು 90 ಡಿಗ್ರಿ ಪ್ಲಸ್ 15 ಡಿಇ, ಇದು ಎಫ್. ಈ 90 ಡಿಗ್ರಿ ಪ್ಲಸ್ 15 ಡಿಗ್ರಿ ಕೋನವನ್ನು ಕೂಡಿಸಿದಾಗ ನಮಗೆ ಬೇಕಾಗಿರುವ 105 ಡಿಗ್ರಿ ಕೋನವನ್ನು ಉಂಟು ಮಾಡಬಹುದು. ಇದು ಇ ಎಫ್ ಜಿ ಬಿಂದುವಿನಲ್ಲಿ ಕತ್ತರಿಸಿದ 90 ಡಿಗ್ರಿ. ಇ ಮತ್ತು ಜಿಗಳ ನಡುವಿನ ಕೋನ 30 ಡಿಗ್ರಿ. ಅಂದರೆ ನಾವು ಈ 90 ಪ್ಲಸ್ 30 ಮಾಡಿದಾಗ 120 ಡಿಗ್ರಿ ಆಗುತ್ತದೆ. ಈ ಎರಡೂ ಬಿಂದುಗಳನ್ನು ಅರ್ಧಿಸಬೇಕಾದ್ರೆ ಈ ಜಿ ಬಿಂದುವಿನಿಂದ ಈ ಬಿಂದುವಿಗಿಂತ ಅರ್ಧಕ್ಕಿಂತಲೂ ಹೆಚ್ಚು ತ್ರಿಜ್ಯವನ್ನು ಹೊಂದಿರುವ ಒಂದು ಕಂಸ ಎಳೆಯಿರಿ. ಅದೇ ರೀತಿಯಲ್ಲಿ ಇ ಅನ್ನು ಕೇಂದ್ರವಾಗಿರಿಸಿಕೊಂಡು ಮತ್ತೊಂದು ಕಂಸ ಎಳೆಯಿರಿ. ಈ ಎರಡೂ ಕಂಸಗಳು ಛೇದಿಸುವ ಬಿಂದು ಎಚ್ ಆಗಿರಲಿ. ನಾವು ಈ ಎಚ್ ಕಿರಣವನ್ನು ಸೇರಿಸಿದಾಗ ನಮಗೆ ಬೇಕಾಗಿರುವ ಕೋನ ಉಂಟಾಗುತ್ತದೆ. ನಮಗೆ ಬೇಕಾಗಿರುವ ಕೋನ ಎಚ್ ಎ ಬಿ. ನಮಗೆ ಬೇಕಾಗಿರುವ ಕೋನ ಎಚ್ ಎ ಬಿ ಸಮನಾಗಿದೆ ಕೋನ ಜಿ ಎ ಬಿ ಪ್ಲಸ್ ಕೋನ ಎಚ್ ಎ ಜಿ. ಅದು 90 ಡಿಗ್ರಿ ಪ್ಲಸ್ 15 ಡಿಗ್ರಿ ಸಮನಾಗಿದೆ 105 ಡಿಗ್ರಿ. ನಾವು ರಚನೆ ಮಾಡಿರುವ ಕೋನವನ್ನು ಈಗ ಕೋನಮಾಪಕದ ಸಹಾಯದಿಂದ ಪರಿಶೀಲಿಸಿ ನೋಡೋಣ. ಈ ಕೋನಮಾಪಕವಾದ ಈ ಮಧ್ಯದ ಬಿಂದುವನ್ನು ಎ ಬಿಂದುವಿನ ಮೇಲೆ, ಹಾಗೆಯೇ ಈ ಸರಳ ರೇಖೆಯನ್ನು ಈ ಎ ಬಿ ಕಿರಣದ ಮೇಲೆ ಇರಿಸಿ ಈ ಕೋನವನ್ನು ಅಳತೆ ಮಾಡೋಣ. ಇವಾಗ ಈ ಕೋನಮಾಪಕವನ್ನು ಎ ಬಿಂದುವಿನ ಮೇಲೆ ಇರಿಸಿದ ನಂತರ ಕೆಳಗಡೆ ಎ ಬಿ ಗೆರೆಯಿಂದ ಕೋನವನ್ನು ಅಳೆಯಲು ಪ್ರಾರಂಭಿಸಿದಾಗ 0, 10, 20, 30, 40, 50, 60, 70, 80, 90, 100, 105 ಡಿಗ್ರಿ. ಅಂದರೆ 100 ನಂತರ 1, 2, 3, 4, 5 ಅಂದರೆ ಇಲ್ಲಿ 105 ಡಿಗ್ರಿ ಕೋನ ಉಂಟು ಮಾಡಿದೆ. ನಾವು ಈ ಹಂತಗಳ ಮೂಲಕ ಈ 105 ಡಿಗ್ರಿ ಕೋನವನ್ನು ರಚನೆ ಮಾಡಿದ್ದು ಸರಿಯಾಗಿ ಮೂಡಿದೆ ಎಂದು ಕೋನಮಾಪಕದಿಂದ ಅಳೆದು ಪರಿಶೀಲನೆ ಕೂಡ ಮಾಡಬಹುದು. ಅಂದರೆ ನಮ್ಮ ರಚನೆಯು ಸರಿಯಾಗಿದೆ ಎಂದು ಪರಿಶೀಲಿಸಬಹುದು. ಮೂರನೇ ಪ್ರಶ್ನೆಯಲ್ಲಿನ ಮೂರನೇ ಲೆಕ್ಕ ಅಂದರೆ ರಚನೆ 15 ಡಿಗ್ರಿ ಕೋನವನ್ನು ರಚನೆ ಮಾಡುವುದನ್ನು ಕಲಿಯೋಣ. ಈ 15 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕಾದರೆ ಮೊದಲಿಗೆ ನಾವು 60 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. ಈ ಮುಂಚೆ ನಾವು 60 ಡಿಗ್ರಿ ಕೋನ ರಚನೆ ಮಾಡದ ಹಾಗೆ. ನಂತರ ಈ ಕೋನವನ್ನು ಅರ್ಧಿಸಬೇಕು. ಅರ್ಧಿಸಿದಾಗ ಈ ಕೋನ 30 ಡಿಗ್ರಿ ಕೋನ ಉಂಟಾಗುತ್ತದೆ. ಈ 30 ಡಿಗ್ರಿ ಕೋನವನ್ನು ಅರ್ಧಿಸಿದಾಗ ಈ ಕಂಸಗಳ ಮೇಲೆ ಅರ್ಧಿಸುವ ಪದ್ಧತಿ ಪ್ರಕಾರ ಅರ್ಧಿಸಿದಾಗ ಇಲ್ಲಿ ನಮಗೆ 15 ಡಿಗ್ರಿ ಕೋನ ಉಂಟಾಗುತ್ತದೆ. ಇದೊಂದು ರಫ್ ಆಗಿ ನಾವು ಎ ಬಿ ರೇಖಾಖಂಡ ಮೇಲೆ ನಾವು ಸಿ ಇದು ಡಿ ತಗೊಂಡಾಗ 60 ಡಿಗ್ರಿ ಕೋನ ಉಂಟಾಗುತ್ತದೆ. 60 ಡಿಗ್ರಿಯನ್ನು ಅರ್ಧಿಸಿದಾಗ ಇದು ಈ ಕಿರಣದಿಂದ 30 ಡಿಗ್ರಿ ಕೋನ ಉಂಟಾಗುತ್ತದೆ. ಹಾಗೆಯೇ 30 ಡಿಗ್ರಿ ಕೋನಕ್ಕೆ ಕೋನಾರ್ಧಕವನ್ನು ರಚಿಸಿದಾಗ 15 ಡಿಗ್ರಿ ಕೋನ ಉಂಟಾಗುತ್ತದೆ. ಅಂದರೆ ಮೊದಲನೇ ಹಂತದಲ್ಲಿ ನಾವು 60 ಡಿಗ್ರಿ ರಚನೆ ಮಾಡಬೇಕು. ಎರಡನೇ ಹಂತದಲ್ಲಿ 30 ಡಿಗ್ರಿ ಕೋನ ರಚನೆ ಮಾಡಬೇಕು. ಮೂರನೇ ಹಂತದಲ್ಲಿ ಅದಕ್ಕೆ ಈ 30 ಡಿಗ್ರಿಗೆ ಕೋನಾರ್ಧಕವನ್ನು ರಚಿಸಿದಾಗ 15 ಡಿಗ್ರಿ ಕೋನ ರಚನೆಯಾಗುತ್ತದೆ. ಮೊದಲನೇ ಹಂತ ನಾವು ಮೊದಲನೇದಾಗಿ ಒಂದು ಕಿರಣ ಎ ಬಿ ಕಿರಣವನ್ನು
ಎಳೆಯೋಣ. ಇದು ಎ ಬಿ ಕಿರಣ, ಇದು ಎ, ಇದು ಬಿ. ಈ ಎ ಬಿ ಕಿರಣ ನಾವು ಇವಾಗ ಎ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚನೆ ಮಾಡೋಣ. ಮೊದಲಿಗೆ ಎ ಅನ್ನು ಕೇಂದ್ರವಾಗಿರಿಸಿಕೊಂಡು ಒಂದು ನಿರ್ದಿಷ್ಟ ಅಳತೆಯ ಕಂಸವನ್ನು ಎ ಬಿ ಕಿರಣವನ್ನು ಛೇದಿಸುವಂತೆ ಎಳೆಯಿರಿ. ಇದೊಂದು ಕಂಸ. ಅಷ್ಟೇ ಅಳತೆಯ ತ್ರಿಜ್ಯ, ಅಂದರೆ ಆ ತ್ರಿಜ್ಯವನ್ನು ಬದಲಾವಣೆ ಮಾಡದೆ ಈ ಕಂಸವು ಈ ಕತ್ತರಿಸಿದ ಎ ಬಿಯನ್ನು ಕತ್ತರಿಸಿದ ಬಿಂದುವನ್ನು ಸಿ ಎಂದು ಇಟ್ಟುಕೊಳ್ಳೋಣ. ಈ ಸಿ ಬಿಂದುವಿನ ಮೇಲೆ ಈ ಮೊದಲಿನ ತ್ರಿಜ್ಯದಷ್ಟೇ ತ್ರಿಜ್ಯವನ್ನು ಹೊಂದಿರುವ ಮತ್ತೊಂದು ಕಂಸವನ್ನು ಈ ಮೊದಲಿನ ಕಂಸವನ್ನು ಕತ್ತರಿಸಿ. ಈ ಕಂಸದ ಮೂಲಕ ಮೊದಲಿನ ಕಂಸಕ್ಕೆ ಕತ್ತರಿಸಿದಾಗ ನಮಗೆ ಈ ಬಿಂದುವನ್ನು ಡಿ ಎಂದು ಸಿಗುತ್ತದೆ. ಈ ಡಿ ಬಿಂದುವಿನಲ್ಲಿ ಕೋನ 60 ಡಿಗ್ರಿ ಉಂಟಾಗುತ್ತದೆ. ಇದು 60 ಡಿಗ್ರಿ ಕೋನ ರಚನೆಯ ಒಂದು ವಿಧಾನ, ನಾವು ಈ ಮುಂಚೆ ಕಲ್ತಿರೋದು. ಈ 60 ಡಿಗ್ರಿಯನ್ನು ಅರ್ಧಿಸಿದಾಗ ನಮಗೆ 30 ಡಿಗ್ರಿ ಕೋನ ಸಿಗುತ್ತದೆ. ಅರ್ಧಿಸುವುದು ಹೇಗೆ? ನಮಗೆ ಗೊತ್ತು, ಈ ಎರಡು ಕಿರಣಗಳ ಮೇಲೆ ಈ ಎರಡು ಕಿರಣಗಳ ಮಧ್ಯದಲ್ಲಿರುವ ಎ ಬಿಂದುವಿನ ಮೇಲಿಟ್ಟು ಒಂದು ಕಂಸವನ್ನು ಎಳೆಯಬೇಕು. ಆಲ್ರೆಡಿ ನಾವು ಕಂಸ ಎಳೆದಿದೆ. ಆ ಕಂಸವು ಎಡಿ ಮತ್ತು ಎ ಬಿ ಬಿಂದುಗಳನ್ನು ಸಿ ಮತ್ತು ಡಿ ಬಿಂದುಗಳಲ್ಲಿ ಕತ್ತರಿಸಿದೆ. ಆ ಸಿ ಮತ್ತು ಡಿ ಬಿಂದುಗಳನ್ನೇ ಕೇಂದ್ರವಾಗಿರಿಸಿಕೊಂಡು ಈ ಡಿ ಸಿಯ ಅರ್ಧಕ್ಕಿಂತಲೂ ಹೆಚ್ಚು ತೆಗೆದುಕೊಂಡು ಒಂದು ಕಂಸವನ್ನು ಎಳೆಯೋಣ. ಇದೊಂದು ಕಂಸ ಸಿ ಕೇಂದ್ರವಾಗಿರಿಸಿಕೊಂಡು, ಹಾಗೆಯೇ ಡಿ ಕೇಂದ್ರವಾಗಿರಿಸಿಕೊಂಡು ಮತ್ತೊಂದು ಕಂಸ ಈ ಮೊದಲಿನ ಕಂಸವನ್ನು ಕತ್ತರಿಸುವಂತೆ ಎಳೆದು ಈ ಎರಡೂ ಕಂಸಗಳು ಕತ್ತರಿಸುವ ಬಿಂದುವಿಗೆ ಇ ಎಂದು ಹೆಸರಿಸೋಣ. ಈ ಬಿಂದುವಿನ ಮೂಲಕ ಎ ಬಿಂದುವಿನಿಂದ ಮತ್ತೊಂದು ಕಿರಣವನ್ನು ಎಳೆದಾಗ ಈ ಕಿರಣ ಎ ಬಿ ಕಿರಣದೊಂದಿಗೆ 30 ಡಿಗ್ರಿ ಕೋನ ಉಂಟು ಮಾಡುತ್ತದೆ. ಇದು 30 ಡಿಗ್ರಿ ಕೋನ ಉಂಟು ಮಾಡುತ್ತದೆ. ಇಲ್ಲಿ ಈ 30 ಡಿಗ್ರಿಯನ್ನು ಅರ್ಧಿಸಬೇಕಂದ್ರೆ ಈ ಕೋನದ ಅಳತೆ 30 ಡಿಗ್ರಿ. ಈ 30 ಡಿಗ್ರಿ ಕೋನವನ್ನು ಅರ್ಧಿಸಬೇಕಾದ್ರೆ ಮತ್ತೆ ಮೊದಲನೇ ಪದ್ಧತಿ ಪ್ರಕಾರ ಈ ಕಂಸವು ಸಿ ಮತ್ತು ಈ ಎ ಬಿಯನ್ನು ಸಿ ಬಿಂದುವಿನಲ್ಲಿ, ಹಾಗೆಯೇ ಎ ಇಯನ್ನು ಬೇರೆ ಒಂದು ಬಿಂದುವಿನಲ್ಲಿ, ಈ ಎ ಬಿ ಸಿ ಡಿ ಇ ಎಫ್ ಬಿಂದುವಿನಲ್ಲಿ ಛೇದಿಸುತ್ತಿದೆ ಎಂದು ನಾವು ಹೆಸರಿಸೋಣ. ಇವಾಗ ಈ ಮೊದಲಿನ ಕಂಸವು ಈ 30 ಡಿಗ್ರಿ ಉಂಟು ಮಾಡುವ ಎರಡು ಕಿರಣಗಳನ್ನು ಸಿ ಮತ್ತು ಎಫ್ ಬಿಂದುಗಳಲ್ಲಿ ಛೇದಿಸುತ್ತಿದೆ. ಆ ಕಂಸದ ಛೇದಿಸುವ ಬಿಂದುಗಳಲ್ಲಿ ಮತ್ತೊಂದು ಸಲ ಕೈವಾರದ ಮೂಲಕ ಮತ್ತೆ ಎರಡು ಕಂಸಗಳು ಸಿ ಮತ್ತು ಎಫ್ಗಳನ್ನು ಕೇಂದ್ರವಾಗಿರಿಸಿಕೊಂಡು ಇನ್ನೂ ಎರಡು ಕಂಸಗಳನ್ನು ಈ ಸಿ ಎಫ್ನ ಅರ್ಧಕ್ಕಿಂತಲೂ ಹೆಚ್ಚು ಅಳತೆಯ ತ್ರಿಜ್ಯವನ್ನು ಹೊಂದಿರುವ ತ್ರಿಜ್ಯದೊಂದಿಗೆ ಒಂದು ಕಂಸ ಸಿನ ಮೂಲಕ, ಹಾಗೆಯೇ ಎಫ್ ಅನ್ನು ಕೇಂದ್ರವಾಗಿರಿಸಿಕೊಂಡು ಅಷ್ಟೇ ಅಳತೆಯ ಮತ್ತೊಂದು ಕಂಸವನ್ನು ಎಳೆಯೋಣ. ಈ ಎರಡೂ ಕಂಸಗಳು ಛೇದಿಸುವ ಬಿಂದುವಿಗೆ ಜಿ ಎಂದು ಹೆಸರಿಸೋಣ. ಇವಾಗ ಈ ಜಿ ಬಿಂದುವಿನ ಮೂಲಕ ಎ ಬಿಂದುವಿನಿಂದ ಮತ್ತೊಂದು ಸರಳ ರೇಖೆ ಅಂದರೆ ಕಿರಣವನ್ನು ಎಳೆದಾಗ ನಮಗೆ ಬೇಕಾಗಿರುವ ಸರಳ ರೇಖೆ ಕಿರಣವನ್ನು ಎಳೆದುಬಿಡಿ, ನಮಗೆ ಬೇಕಾಗಿರುವ ಕೋನ 15 ಡಿಗ್ರಿ ಉಂಟಾಗುತ್ತದೆ. ಇಷ್ಟು ಈ ಕೋನ ರಚನೆ ಮಾಡುವ ವಿಧಾನ.